ನಮಸ್ಕಾರ ನನ್ನ ರೈತ ಬಾಂಧವರಿಗೆ. ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಒಂದು ಅಡಿಕೆ ಗಿಡಕ್ಕೆ ಯಾವ ರೀತಿ ಒಂದು ಗೊಬ್ಬರ ಕೊಡೋಕ್ಕಿಂತ ಮುಂಚೆ ನಾವು ಅಡಿಕೆ ಬುಡದಲ್ಲಿರೋಂಥ ಕಳೆನ ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರೋಂಥದ್ದು. ಮುಖ್ಯವಾಗಿ ಭಾಗ ಒಂದರ ಏನು ಮಾಡಿದ್ದೆ ಅಂದರೆ, ಈಗ ಅಡಿಕೆ ಗಿಡಕ್ಕೆ ಈ ಸಮಯದಲ್ಲಿ ನಾವು ಒಂದು ಗೊಬ್ಬರ ಕೊಡೋಕ್ಕೆ ಪ್ರಾರಂಭಿಸಿದ ಮುಂಚೆ ಅಡಿಕೆ ಗಿಡ ಬುಡದಲ್ಲಿರೋಂಥ ಒಂದು ಕಳೆನ ಯಾವ ರೀತಿ ತೆಗಿಬೇಕು, ಹಾಗೂ ಮಧ್ಯದಲ್ಲಿರುವಂಥ ಒಂದು ಕಳೆಯಿಂದಾಗಿ ನಾವು ಹಾಕುವಂಥ ಗೊಬ್ಬರ ಅದಕ್ಕೆ ತಗೊಳ್ಳೋದಕ್ಕಿಂತ ಮುಂಚೆ ಅದನ್ನು ಯಾವ ರೀತಿ ಒಂದು ತೆಗಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಜನ ವಿಡಿಯೋವನ್ನು ನೋಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಚಂದು ಕೃಷಿ ಮತ್ತು ಹೈನುಗಾರಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಹೋದ ವಿಡಿಯೋದಲ್ಲಿ ಈಗ ಬುಡಗಳಲ್ಲಿರೋಂಥ ಒಂದು ಕಳೆನ ಯಾವ ರೀತಿ ತೆಗಿಬೇಕು ಅಂತ ನಿಮಗೆ ಮುಂಚಿತವಾಗಿ ಒಂದು ವಿಡಿಯೋ ಮಾಡಿರೋಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಈಗ ವಿಡಿಯೋ ಮುಖಾಂತರ ಯಾವ ರೀತಿ ಒಂದು ಪಟ್ಟೆಲಿದ್ದಂಥ ಒಂದು ಕಳೆನ ತೆಗೆದು ಗೊಬ್ಬರ ಹಾಕೋಕ್ಕೆ ಒಂದು ತಯಾರಿ ಮಾಡಿರೋಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವುದೇ ಒಂದು ಬುಡದಲ್ಲೇ ಸಹ ನೋಡ್ಬೋದು, ಯಾವುದೇ ರೀತಿಲಿ ಒಂದು ಕಳೆನೇ ಇಲ್ದಂಗೆ ಒಂದು ಬುಡದಲ್ಲಿ ಒಂದು ತಯಾರಿ ಮಾಡಿರೋಂಥದ್ದು. ಈಗ ನಾವೊಂದು ಕೊಟ್ಟಿಗೆ ಗೊಬ್ಬರನೇ ಹಾಕಿರ್ಬೋದು ಅಥವಾ ಒಂದು ರಾಸಾಯನಿಕ ಗೊಬ್ಬರನೇ ಅವರು ಹಾಕ್ತಿರ್ಬೋದು. ಅಂದರೆ ಅವ್ರವ್ರ ತಕ್ಕಂತೆ ಅವ್ರು ಯಾವುದಾದ್ರು ಮುಂಚಿತವಾಗಿ ಹಾಕ್ತಿರೋ ಆ ಗೊಬ್ಬರನ ಹಾಕ್ತಿರ್ಬೋದು. ಆದರೆ ನಾವೀಗ ಒಂದು ಕೊಟ್ಟಿಗೆ ಗೊಬ್ಬರನ ಕಳೆ ತೆಗ್ದಾದ್ಮೇಲೆ ಅಡಿಕೆ ಗಿಡಕ್ಕೆ ಯಾವ ರೀತಿ ಒಂದು ಗೊಬ್ಬರ ಕೊಡಬೇಕು ಅನ್ನೋದು ನಮ್ಮ ಈ ಭಾಗದ ಒಂದು ವಿಡಿಯೋ ಆಗ್ತಿರೋಂಥದ್ದು ನೀವು ಗಮನಿಸ್ಬೋದು. ಪ್ರತಿಯೊಂದು ಬುಡಕ್ಕೂ ಯಾವ ರೀತಿ ಒಂದು ಗೊಬ್ಬರ ಕೊಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋಂಥದ್ದು. ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಒಂದು ಅಡಿಕೆ ಗಿಡಕ್ಕೆ ಎಷ್ಟು ವರ್ಷದ ಅವಧಿಗೆ ಎಷ್ಟು ಲೆಕ್ಕದಲ್ಲಿ ನಾವೊಂದು ಅಡಿಕೆ ಗಿಡಕ್ಕೆ ಒಂದು ಗೊಬ್ಬರ ಕೊಡಬೇಕು, ನಾವು ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರನೇ ಕೊಡಲಿ ಅಥವಾ ರಾಸಾಯನಿಕ ಗೊಬ್ಬರನೇ ಕೊಡಲಿ, ಯಾವ ಅಂತರದಲ್ಲಿ ಒಂದು ಗೊಬ್ಬರ ಕೊಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋಂಥದ್ದು. ಎಲ್ಲ ಗಮನಿಸೋದೇನು ಅಂದರೆ, ಮುಖ್ಯವಾಗಿ ಒಂದು ಅಡಿಕೆ ಗಿಡ ಈಗ 5 ವರ್ಷ ಆಗಿರ್ಬೋದು ಅಥವಾ ಒಂದು 10 ವರ್ಷನೇ ಆಗಿರ್ಬೋದು, ಒಂದು ಫಸಲುನೇ ಬಿಡ್ತಾ ಇರ್ಬೋದು. ಆ ಫಸಲು ಬಿಡೋ ಅಂಥ ಒಂದು ಗಿಡಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು, ಆ ಗೊಬ್ಬರ ಕೊಡೋದ್ರಿಂದ ಮುಂದಿನ ಮುಂಗಾರಲ್ಲಿ ಯಾವ ರೀತಿ ಒಂದು ಬೆಳವಣಿಗೆ ಆಗಬೇಕು ಅನ್ನೋದು ನಮಗೆ ಮುಖ್ಯವಾಗುತ್ತೆ. ನೀವು ಮುಖ್ಯವಾಗಿ ಗಮನಿಸ್ತಾ ಇರ್ಬೋದು, ಒಂದು ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಅದರಲ್ಲಿ ಬರುವಂತಹ ಈಗ ನೀವು ನೋಡ್ತಾ ಇರ್ಬೋದು, ಒಂದು ಫಸಲು ಬಂದಿರೋದ್ರಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಒಂದು ಅಡಿಕೆ ಗಿಡದಲ್ಲಿ ಒಂದು ಯಾವ ರೀತಿ ಒಂದು ಅಂಡಡ್ಕಾಗಿದೆ ಅಂತ ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಅಡಿಕೆ ಗಿಡ ಏನಾಗಿದೆ ಅಂದರೆ, ಅಡಿಕೆ ಗಿಡದಲ್ಲಿ ಅಡಿಕೆಕಾಯಿ ಒಡೆದೋಗಿರೋ ಅಂಥದ್ದು. ಇದಕ್ಕೆ ಯಾವ ಕಾರಣ, ಮತ್ತು ಅಡಿಕೆಯಲ್ಲಿ ಒಂಬಳೆಯಲ್ಲಿ ಅರಳು ಉದ್ರೋದು ಯಾವ ಕಾರಣ, ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋದು. ಮುಖ್ಯವಾಗಿ ಮೊದಲನೇ ವಿಷಯ ಯಾವುದು ಅಂದರೆ, ಅಡಿಕೆ ಗಿಡಕ್ಕೆ ಯಾವ ಅಂತರದಲ್ಲಿ ಒಂದು ಗೊಬ್ಬರ ನೀಡಬೇಕು ಅನ್ನೋದು ಇವಾಗ ಮುಖ್ಯ ಉದ್ದೇಶ ಆಗಿರುತ್ತೆ. ನೀವು ಗಮನಿಸ್ಬೋದು, ನೀವು ಒಂದು ಅಡಿಕೆ ಗಿಡಕ್ಕೆ ಒಂದು ಗೊಬ್ಬರ ಹಾಕ್ತಿದ್ದಾರೆ ಅಂದರೆ ಯಾವ ಅಂತರದಲ್ಲಿ ಒಂದು ಗೊಬ್ಬರ ಹಾಕ್ಬೇಕು ಅನ್ನೋದು ನಿಮಗೆ ಮುಖ್ಯವಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಇದು 5 ವರ್ಷದ ಒಂದು ಗಿಡ. ಇದು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಒಂದು ಒಂಬಳೆ ಹೊಲ್ಟಿ ಅಲ್ಲೇ ನಾವು ಒಂದು ಕುಯ್ದಿರೋಂಥದ್ದು ನೀವು ಗಮನಿಸ್ಬೋದು. ಬಡ್ಡೆಯಿಂದ ನಾವು 1.5 ಅಡಿ ಅಂತರದಲ್ಲಿ ಒಂದು ಗೊಬ್ಬರವನ್ನು ನೀಡಿರೋದು ನೀವು ನೋಡ್ತಾ ಇರ್ಬೋದು. ಬೇರಿಂದ ಬೇರಿಗೆ ಎಷ್ಟು ದೂರ ಇರೋದ್ರಿಂದಾಗಿ ಏನಾಗಿದೆ ಅಂದರೆ, 1.5 ಅಡಿ ಅಂತರದಲ್ಲಿ ಒಂದು ಗೊಬ್ಬರವನ್ನು ನೀಡ್ತಾ ಇರೋಂಥದ್ದು. ಒಂದು ಕೊಟ್ಟಿಗೆ ಗೊಬ್ಬರನೇ ಆಗಿರ್ಬೋದು. ಈಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಒಂದೊಂದು ಗೊಬ್ಬರನ ನೀಡ್ತಾ ಇರೋಂಥದ್ದು, ಒಬ್ಬರು ರಾಸಾಯನಿಕನೇ ನೀಡಿರ್ಬೋದು. ಆದರೆ ನಾವು ಮೊದಲೇ ಪ್ರಮಾಣದಿಂದಾಗಿ ಯಾವ ರೀತಿ ಒಂದು ಗೊಬ್ಬರವನ್ನು ನೀಡಿರ್ತೀವಿ ಅಂದರೆ, ಬರೀ ಒಂದು ಕೊಟ್ಟಿಗೆ ಗೊಬ್ಬರ, ಒಂದು ಸಗಣಿ ಗೊಬ್ಬರವನ್ನು ನೀಡೋದ್ರಿಂದ ಪ್ರತಿ ವರ್ಷವೂ ನಾವು ಸಗಣಿ ಗೊಬ್ಬರನೇ ಪ್ರಾರಂಭವಾಗಿ ಕೊಟ್ಕೊಂಬಂದಿರೋಂಥದ್ದು. ಪ್ರತಿ ವರ್ಷವೂ ನೀವು ಹೋದ ವಿಡಿಯೋದಲ್ಲೂ ನೋಡಿರ್ಬೋದು. ಹೋದ ವರ್ಷ ನಾನು ಒಂದು ವಿಡಿಯೋ ಮಾಡಿದ್ದೆ ಇದೇ ಜಾಗದಲ್ಲಿ, ಯಾವ ರೀತಿ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ. ಸ್ವಲ್ಪ ಜನ ಏನು ಮಾಡಿದ್ರೆ ಕಮೆಂಟ್ ಮಾಡಿದರು, ಬುಡಕ್ಕೆ ಕೊಡಬಾರ್ದು ಗೊಬ್ಬರನ ಅಂತ. ಅಂದರೆ ವರ್ಷದ ಅವಧಿಯಲ್ಲಿ ಗಿಡ ಚಿಕ್ಕದಿದ್ದಾಗ ಯಾವ ಅಂತರದಲ್ಲಿ ಕೊಡಬೇಕು, ದೊಡ್ಡದಾದ್ಮೇಲೆ ಯಾವ ಅಂತರದಲ್ಲಿ ಕೊಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋಂಥದ್ದು. ಈಗ ಒಂದು 5 ವರ್ಷದ ಗಿಡ ಅಂದರೆ ಬೇರುಗಳೆಲ್ಲ ನೋಡ್ತಾ ಇರ್ಬೋದು, ಸ್ವಲ್ಪ ದೂರ ಬರ್ತಾ ಇರ್ತವೆ. ಅಂದರೆ ಮಣ್ಣಿಗೆ ಇನ್ನೂ ಮುಂದಕ್ಕೆ ಬರ್ತಾ ಇರೋಂಥದ್ದು. ಅವಾಗ ನಾವೇನು ಮಾಡಬೇಕು ಅಂದರೆ, ಬಡ್ಡೆ ಕೊಡ್ತಿದ್ದಿದ್ದು ಗೊಬ್ಬರನ ಅರ್ಧ ಅಡಿ ಕೊಡ್ತಿದ್ದಿದ್ದು 1 ಅಡಿ 1.5 ಅಡಿಗೆ ಹೆಚ್ಚಳವಾಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಸುತ್ತ ಯಾವ ರೀತಿ ಒಂದು ಗೊಬ್ಬರವನ್ನು ನೀಡಿದ್ದೀವಿ ಇಂಥವ. ಈಗ ಕೊಟ್ಟಿಗೆ ಗೊಬ್ಬರ ಏನು ಬರುತ್ತೆ, ಒಂದೊಂದು ದಬ್ರಿಯಷ್ಟು ನಾವೇನು ಮಾಡಿದ್ದೀವಿ ಅಂದರೆ, ಸುತ್ತ ಒಂದೇ ಹಾಕಿಲ್ಲ, ಸುತ್ತ ಅಳತೆಯಲ್ಲಿ ಸುತ್ತವಾಗಿ ಒಂದು ಕೊಟ್ಟಿಗೆ ಗೊಬ್ಬರನ ಇದಕ್ಕೆ ಹಾಕಿರೋ ಅಂಥದ್ದು. ಈಗ ಮುಖ್ಯವಾಗಿ ಗಮನಿಸ್ಬೋದು, ಒಂದು ಅಡಿಕೆ ಕಾಯಿಲೆ ಏನಾಗ್ತಿದೆ ಅಂದರೆ, ಹಣ್ಣೊಡ್ದೋಗ್ತಾ ಇರೋವಂಥದ್ದು. ಅಂದರೆ ಅಡಿಕೆ ಹಿಂದೆ ಸೀಳ್ತಾ ಇರೋವಂಥದ್ದು, ಬಿಟ್ಟಿರೋ ಫಸಲಲ್ಲೇ ಸೀಳೋಗ್ತಾ ಇರೋವಂಥದ್ದು, ಆಮೇಲೆ ಬೇರುಗಳು ಕಾಣ್ತಾ ಇರೋವಂಥದ್ದು, ಹಾಗೆ ಆಮೇಲೆ ಅರಳು ಉದುರುತ್ತಾ ಇರೋವಂಥದ್ದು. ಇದಕ್ಕೆ ಯಾವ ಕಾರಣಗಳು, ಅದಕ್ಕೇನು ಪರಿಹಾರ ಅನ್ನೋದು ಈ ವಿಡಿಯೋ ಮುಖಾಂತರ ಮುಂದೆ ತಿಳಿಸ್ಕೊಡ್ತೀನಿ. ಈಗ ಮುಖ್ಯವಾಗಿ ನೋಡ್ತಾ ಇರ್ಬೋದು, ಒಂದು ಗೊಬ್ಬರ ಕೊಡ್ತಾ ಇದ್ದೀವಿ ಅಂದರೆ 1.5 ಅಡಿ ದೂರದಲ್ಲಿ ಸುತ್ತಳತೆಯಾಗಿ ಒಂದು ಸಗಣಿ ಗೊಬ್ಬರನ ಕೊಡ್ತಾ ಇರೋಂಥದ್ದು. ಯಾವ ರೀತಿ ಒಂದು ಸಗಣಿ ಗೊಬ್ಬರನ ಕೊಡ್ತಾ ಇದ್ದೀವಿ ಅಂತ ನಿಮಗೆ ಮುಖಾಂತರ ತೋರಿಸ್ತೀನಿ. ಈಗ ಮುಂಚಿತವಾಗಿ ಹೇಳ್ದಂಗೆ 1.5 ಅಡಿ ಅಂತರದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀವಿ ಅಂದಮೇಲೆ ನೀವು ಸೂಕ್ತವಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ, ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀನಿ ಅಂದರೆ ಆ ಗೊಬ್ಬರ ಆಗಿರೋಂಥದ್ದು ಒಣಗಿರೋಂಥದ್ದು ಇಲ್ಲ ಹಸಿ ಇರುತ್ತಾ ಅನ್ನೋದು ಫಸ್ಟು ಗಮನಿಸಬೇಕಾಗುತ್ತೆ. ಯಾಕೆ ಕಾರಣದಿಂದಾಗಿ ಅಂದರೆ, ಒಂದು ಹಸಿ ಸಗಣಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ತುಂಬ ದಿನಗಳ ಕಾಲ ಅದು ಅದರಲ್ಲಿ ಮಣ್ಣಲ್ಲಿ ಬೆರೆತು ನಿಧಾನಗತಿಯಲ್ಲಿ ಫಲವತ್ತತೆ ಹೆಚ್ಚಾಗುವಂಥದ್ದು. ಈಗ ಅದೇ ನೀವು ಒಣಗಿರೋ ಒಂದು ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದಾಗಿ ಬೇಗನೆ ಏನಾಗುತ್ತೆ ಅಂದರೆ, ಒಂದು ಅಡಿಕೆ ಗಿಡಕ್ಕೆ ಅದು ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ಗೊಬ್ಬರ ಏನಾಗುತ್ತೆ ಅಂದರೆ ಬೇರುಗಳಲ್ಲಿ ಏರಿಕೆ ಆಗುತ್ತೆ. ಅದೇ ಹಸಿದು ಏನಾಗುತ್ತೆ ಅಂದರೆ, ತುಂಬ ದಿನಗಳ ನಂತರ ಅದೇನಾಗುತ್ತೆ ಅಂದರೆ ಅದು ಒಣಗ್ತಾ ಆಮೇಲೆ ನಿಧಾನಗತಿಯಲ್ಲಿ
ಒಂದು ಕೊಟ್ಟಿಗೆ ಗೊಬ್ಬರ ಏನಾಗುತ್ತೆ ಅಂದರೆ, ಯಾವತ್ತೂ ಕೊಟ್ಟಿಗೆ ಗೊಬ್ಬರ ಈ ರೀತಿಲಿ ಸಡಿಲ ರೀತಿಲಿ ಇರಬೇಕು, ಈ ರೀತಿ ಒಣ ರೀತಿಯಲ್ಲಿ ಇರಬೇಕು. ಅದೇ ನೋಡ್ತಾ ಇರ್ಬೋದು ನೀವು, ಇದರಲ್ಲೇ ನಮ್ಮದು ಒಂದು 2 ಬೆಚ್ಚರ ಇದೆ. ಈ ರೀತಿ ಒಂದು ತೇವಾಂಶ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈ ರೀತಿ ಹಸಿ ಇರೋದ್ರಿಂದ ಇದು ತುಂಬ ದಿನಗಳು ಇನ್ನೂ ಒಂದು 2-3 ತಿಂಗಳು ಏನಾಗುತ್ತೆ ಅಂದರೆ, ಇದೇ ರೀತಿ ಇರೋದ್ರಿಂದಾಗಿ ನಾವು ಹಾಕಿರೋಂಥ ಅಡಿಕೆ ಗಿಡಕ್ಕೆ ಗೊಬ್ಬರ ಬೇಗ ಇಳ್ಕೊಳಲ್ಲ. ಅದೇ ಪುಡಿ ಗೊಬ್ಬರ ಆದರೆ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಬಡ್ಡೆಗೂ ಹಾಕಿರೋಂಥದ್ದು ಬೇರಿಗೆ ಆಗಲಿ ಏನಕ್ಕೆ ಆಗಲಿ ಬೇಗ ನಮಗೊಂದು ಫಲವತ್ತೆ ಅನ್ನೋದು ಹೆಚ್ಚಾಗಿ ತೋರಿಸುತ್ತೆ ಅನ್ನೋದು. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಗಿಡಕ್ಕೆ ಯಾವ ಮಟ್ಟದಲ್ಲಿ ಒಂದು ಸಗಣಿ ಗೊಬ್ಬರನ ನಾವು ಹಾಕ್ತಾ ಇದ್ದೀವಿ ಅಂತವ, ಒಂದು ಬಾಂಡ್ಲಿ ಅಂದರೆ ಒಂದು ದಬ್ರಿಯಷ್ಟು ನಾವೊಂದು ಕೊಟ್ಟಿಗೆ ಗೊಬ್ಬರನ ಹಾಕ್ತಾ ಇರೋಂಥದ್ದು. ನಾನು ಹೇಗೆ ಮುಂಚೆನೇ ಹೇಳಿದ್ನಲ್ಲ, ಈಗ 1.5 ಅಡಿ ಅಂತರದಲ್ಲಿ ಹಾಕಬೇಕು ಅಂದರೆ ಗೊಬ್ಬರನ ನಾವು ಒಂದೇ ದಿಕ್ಕಿನಲ್ಲಿ ಹಾಕ್ಬಾರ್ದು. ಈಗ ಒಂದೇ ತ ಸುರಿಯೋದಕ್ಕಿಂತ ಈ ರೀತಿಲಿ 1.5 ಅಡಿ ಅಗಲವಷ್ಟು ಈ ರೀತಿ ಹಾಕ್ಬೇಕಾಗುತ್ತೆ. ನೀವು ಗಮನಿಸ್ಬೋದು, ನೋಡ್ತಾ ಇರ್ಬೋದು, ಸುತ್ತ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬೇರುಗಳು ಎಲ್ಲ ಕಡೆ ಹರಡ್ಕೊಂಡಿರೋದ್ರಿಂದಾಗಿ ನಾವು ಹಾಕೋ ಅಂಥ ಒಂದು ಸಗಣಿ ಗೊಬ್ಬರ ಏನಾಗುತ್ತೆ ಅಂದರೆ ಎಲ್ಲ ಬೇರುಗಳಿಗೂ ಸಹ ಇದು ಹಿಡ್ದಿಟ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದೇ ರೀತಿಲಿ ಸಗಣಿ ಗೊಬ್ಬರ ಹಾಕೋದ್ರಿಂದ 1.5 ಅಳತೆಯಲ್ಲಿ ಹಾಕೋ ಅಂಥದ್ದು. ಈಗ ನೀವು ಇನ್ನೊಂದು ಹೇಳಿದೆ, ಮುಖ್ಯವಾಗಿ ಈಗ ಸುತ್ತಳತೆಯಲ್ಲಿ 1.5 ಅಡಿಯಷ್ಟು ಒಂದು ಗೊಬ್ಬರ ಹಾಕ್ತಿದ್ದೀವಿ ಅಂದಮೇಲೆ, ಈ ಗೊಬ್ಬರಕ್ಕೆ ನಾವು ಈಗ ಮುಖ್ಯವಾಗಿ ಮಣ್ಣು ಇಲ್ಲಿರೋಂಥ ಮಣ್ಣನ್ನೇ ನಾವು ಹಾಕಲ್ಲ. ಕಾರಣ ಇಷ್ಟೇ, ಬೇರುಗಳು ಇರೋದ್ರಿಂದಾಗಿ ಏನಾಗುತ್ತೆ ಅಂದರೆ, ನಾವು ಇಲ್ಲಿರೋ ಮಣ್ಣೆ ಹಾಕೋದ್ರಿಂದಾಗಿ ಯಾವುದೇ ರೀತಿ ಒಂದು ಫಲವತ್ತತೆ ಬರೋಲ್ಲ. ಅದ್ರ ಬದಲು ಏನು ಮಾಡಬೇಕು ಅಂದರೆ, ಒಂದು 4 ಬಾಂಡ್ಲಿಯಷ್ಟನ್ನಾದರೂ ಡಬ್ರಿಯಷ್ಟನ್ನಾದರೂ ಸ್ವಲ್ಪ ಮಣ್ಣನ್ನು, ಒಂದು ಕೆಮ್ಮಣ್ಣೆ ಆಗಿರ್ಬೋದು, ಇಲ್ಲ ಬೇರೆ ಕಡೆಯಿಂದ ಒಂದು ಸ್ವಲ್ಪ ಮಣ್ಣಾದರೂ ತಂದು ಇದ್ರ ಮೇಲೆ ಹಾಕೋಂಥದ್ದು. ಅದು ನಿಮಗೆ ಮುಂದಿನ ವೀಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಮೊದಲನೇದಾಗಿ ಈಗ ನೀವು ಹೇಳಿದ್ನಲ್ಲ ಮುಂಚಿತವಾಗಿ, ಅರಳೆ ಯಾಕೆ ಕುದುರುತ್ತೆ ಮತ್ತು ಕಾಯಿ ಹಾಕಿ ಹೊಡೆಯೋದಕ್ಕೆ ಅನ್ನೋದಕ್ಕೆ ಒಂದು ಮುಖ್ಯವಾದ ಒಂದು ಗೊಬ್ಬರ ಯಾವ ರೀತಿ ಕೊಡಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಏಲಕ್ಕಿಗೂ ಯಾವ ರೀತಿ ಒಂದು ಕೊಟ್ಟಿಗೆ ಗೊಬ್ಬರ ನೀಡ್ತಿದ್ದು ಅಂತ. ಅದೇ ರೀತಿಲಿ ಈಗ ನಾವು ಕೊಡ್ತಿರೋಂಥ ಗೊಬ್ಬರ ಏನಾಗಿದೆ ಅಂದರೆ, ಸಗಣಿ ಗೊಬ್ಬರ ಏಲಕ್ಕಿಗೂ ಹೋಗುತ್ತೆ. ಅದೇ ರೀತಿಲಿ ನಾವು ಹಾಕಿರೋಂಥ ಅಡಿಕೆ ಗಿಡಕ್ಕೂ ಹೋಗುತ್ತೆ. ಏಕೆಂದರೆ ಜಾಸ್ತಿ ಪ್ರಮಾಣದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ಕೊಡ್ತಾ ಇರೋದ್ರಿಂದಾಗಿ ಏನಾಗಿದೆ ಅಂದರೆ, ಹತ್ರದಲ್ಲೇ ಇರೋವಂಥ ಏಲಕ್ಕಿಗೂ ಸಹ ಒಂದು ಕೊಟ್ಟಿಗೆ ಗೊಬ್ಬರ ಹೋಗೋವಂಥದ್ದು. ಅದೇ ರೀತಿಲಿ ಅಡಿಕೆ ಗಿಡಕ್ಕೂ ಹೋಗುವಂಥದ್ದು. ಅಂತರ ನೋಡ್ತಾ ಇರ್ಬೋದು ನೀವು, 1.5 ಅಡಿ ಅಂತರದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ನೀಡ್ತಾ ಇರೋಂಥದ್ದು. ಇದರಿಂದಾಗಿ ಏನಾಗುತ್ತೆ ಅಂದರೆ, ಬೇರುಗಳು ಎಲ್ಲ ಕಡೆ ಹರಡ್ಕೊಂಡಿರೋದ್ರಿಂದಾಗಿ ಫಲವತ್ತತೆ ಏನಾಗುತ್ತೆ ಅಂದರೆ, ಬೇರಿಗೆ ನಾವು ಹಾಕಿರೋಂಥ ಗೊಬ್ಬರ ಜಾಸ್ತಿ ಇಳ್ಕೊಳ್ಳೋದ್ರಿಂದಾಗಿ ಏನಾಗುತ್ತೆ ಅಂದರೆ ಪೈರು ಅನ್ನೋದು ಅತಿ ಹೆಚ್ಚಾಗಿ ಬರುತ್ತೆ ಅನ್ನೋದು. ಈಗ ಮುಖ್ಯವಾಗಿ ಈ ರೀತಿ ನಾವೊಂದು ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ಇದನ್ನು ಇದೇ ರೀತಿ ಬಿಡೋದಿಲ್ಲ. ಮುಂದಿನ ಕ್ರಮ ಏನು ಅಂತ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋಂಥ. ಈಗ ನೋಡಿದ್ರಲ್ಲ ಯಾವ ರೀತಿ ಒಂದು ಅಂತರದಲ್ಲಿ ನಾವೊಂದು ಕೊಟ್ಟಿಗೆ ಗೊಬ್ಬರನ ಕೊಡ್ತಾ ಇದ್ದೀವಿ ಅಂತ. ನೀವು ಗಮನಿಸ್ಬೋದು, ಈಗ ಪ್ರತಿಯೊಂದು ನಾವು ಹಾಕಿರುವಂಥ ಅಡಿಕೆ ಗಿಡಕ್ಕೆ ಪೂರ್ಣವಾಗಿ ನಾವೀಗ ಒಂದು ಗೊಬ್ಬರನ ನಾನು ಹಾಕಿರೋಂಥದ್ದು. ಯಾವ ರೀತಿಯಲ್ಲಿ ಅಂದರೆ, 1.5 ಅಡಿ ದೂರದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ಒಂದೊಂದು ದಬ್ರಿಯಷ್ಟು ನೀವು ಗಮನಿಸ್ಬೋದು. ಪ್ರತಿಯೊಂದು ಈಗ ಏನು ನಾವು ಬೆಳಗ್ಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಅದೇ ರೀತಿಯಲ್ಲಿ ಅದೇ ಒಂದು ದಬ್ರಿ ಸಹಾಯದಿಂದ ಪ್ರತಿಯೊಂದು ಬುಡಕ್ಕೂ ಈ ರೀತಿಲಿ ಹಾಕಿರೋಂಥದ್ದು. ಪ್ರತಿಯೊಂದು ನೀವು ಗಮನಿಸ್ತಾ ಇರ್ಬೋದು, ಪೂರ್ಣವಾಗಿ ನಾವು ಹಾಕಿರುವಂಥ ಪ್ರತಿಯೊಂದು ಅಡಿಕೆ ಗಿಡಕ್ಕೂ ಅಷ್ಟೇ ನಾವೊಂದು ಕೊಟ್ಟಿಗೆ ಗೊಬ್ಬರನ ಪ್ರತಿಯೊಂದು ಬುಡಕ್ಕೂ ಹಾಕಿ ಪೂರ್ಣಗೊಳಿಸಿರೋದು. ಅದರಲ್ಲೂ ಸಹ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಿದ್ದೆ, ಮುಖ್ಯವಾಗಿ ಈಗ ಅರಳುದ್ರೋದು ಹಾಗೂ ಒಂದು ನೀವು ಗಮನಿಸ್ಬೋದು, ನೋಡ್ತಾ ಇರ್ಬೋದು, ಬರ್ಬೋದು. ಈಗ ಈ ರೀತಿಲಿ ಒಂದೊಂದು ಅಡಿಕೆ ಗೊನೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲೇ ಒಂದು ಕುಯ್ಲಾಗಿ ಈಗ ಮುಂದಿನ ಕುಯ್ಲಲ್ಲೂ ಅಷ್ಟೇ ಈ ರೀತಿ ಅಡಿಕೆ ಕಾಯಿ ಒಡೆದೋಗ್ತಾ ಇರೋಂಥದ್ದು. ಹಿಂಬದಿಯಲ್ಲಿ ಈ ರೀತಿ ಒಡೆದೋಗ್ತಿದೆ. ಯಾವುದಕ್ಕೆ ಈ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಮುಖ್ಯವಾಗಿ ಅಡಿಕೆ ಗಿಡಕ್ಕೆ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಯಾವ ರೀತಿ ಒಂದು ಕಳೆ ತೆಗಿಬೇಕು ಹಾಗೂ ಯಾವ ರೀತಿ ಒಂದು ಗೊಬ್ಬರ ಕೊಡಬೇಕು, ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಒಂದು ನೀಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರೋಂಥದ್ದು. ಈಗ ಮುಖ್ಯವಾಗಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಯಾಕೆ ಕಾಯಿ ಒಡೆದೋಗುತ್ತೆ, ಇದಕ್ಕೆ ಕಾರಣ ಏನು ಅಂತ ನೀವು ಈಗ ನೋಡ್ತಾ ಇರ್ಬೋದು. ನಾವು ಇವತ್ತು ಈ ಕಾಯಿ ಒಡೆದೋಗ್ತಿರೋ ಕಾರಣಕ್ಕೋಸ್ಕರ ಏನಾಗ್ತಿರ್ಬೋದು ಅಂದರೆ, ನಮ್ಮ ಭೂಮಿಯಲ್ಲಿರೋಂಥ ಫಲವತ್ತತೆ ಕಡಿಮೆ ಇರ್ಬೋದು, ಇಲ್ಲ ಫಲವತ್ತತೆ ಹೆಚ್ಚಿದ್ರೂ ಸಹ ಒಂದು ಗಿಡಕ್ಕೆ ನಾವು ಕೊಡ್ತಿರೋಂಥ ಯಾವುದೇ ಒಂದು ಗೊಬ್ಬರನೇ ಆಗಲಿ, ನಾವು ಮಾಡ್ತಿರೋ ಒಂದು ನೀರೇ ಕೊಡ್ತಿರೋದ್ರಿಂದಲೇ ಆಗಲಿ, ಯಾವುದೇ ರೀತಿ ಒಂದು ಗಿಡ ಏನಾಗ್ತಿದೆ ಅಂದರೆ, ಅಡಿಕೆ ಗಿಡ ಯಾವುದೇ ರೀತಿಯ ಪೋಷಕಾಂಶಗಳನ್ನ ನಾವು ಎಳ್ಕೊಂಡಲೇ ಇರ್ಬೋದು, ಬೆಳವಣಿಗೆಲೆ ಆಗ್ತಲೇ ಇರ್ಬೋದು. ಆ ಕಾರಣದಿಂದಾಗಿ ನಾವು ಯಾವುದೇ ರೀತಿ ಒಂದು ಪೋಷಣೆ ಮಾಡ್ತಿದ್ರು ಒಂದು ಗಿಡಕ್ಕೆ, ಅದು ಯಾವುದೇ ರೀತಿ ಪೋಷಣೆ ಮಾಡ್ತಿದ್ರು ಗಿಡ ನಾವು ಕೊಡ್ತಿರೋ ಅಂಥ ಯಾವುದೇ ಒಂದು ಸವಲತ್ತು ಅದು ಪಡ್ಕೊಳ್ದಲ್ಲೇ ಇರ್ಬೋದು. ಆ ಕಾರಣದಿಂದಾಗಿ ಈ ಹಿಂಬದಿಯಲ್ಲಿ ಈ ಥರ ಒಡೆದೋಗ್ತಿರ್ಬೋದು. ಆಮೇಲೆ ಅರಳುದ್ರೋದು ನೀವು ಗಮನಿಸ್ಬೋದು, ಈಗ ನೋಡ್ತಾ ಇರ್ಬೋದು, ಪ್ರತಿಯೊಂದರಲ್ಲೂ ಈಗ ನೀವು ನೋಡ್ಬೋದು ಹೊಂಬಾಳೆಗಳು. ಈಗ ಹೊಂಬಾಳೆ ಹೊಡ್ತಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಈಗೇನು ಈ ಹೊಂಬಾಳೆ ಈಗೇನು ಈ ಥರ ಹೊಂಬಾಳೆ ಹೊಳ್ತಾ ಇದೆ, ಇವು ಮುಖ್ಯವಾಗಿ ಇದಕ್ಕೆಲ್ಲ ಏನು ಕಾರಣ, ಹೊಂಬಾಳೆ ಹೊಲ್ಟಾದ್ಮೇಲೆ
ಅರಳು ಯಾಕೆ ಉದುರುತ್ತೆ, ಆಗ ಈ ರೀತಿ ಯಾಕೆ ಒಂದು ಅಡಿಕೆಕಾಯಿ ಹೊಡೆಯುತ್ತೆ ಅನ್ನೋ ಒಂದು ಕಾರಣ, ಏನಕ್ಕೆ ಈ ಥರ ಆಗುತ್ತೆ ಅನ್ನೋದು ಒಂದು ತಿಳಿಸ್ತಾ ಇರೋಂಥದ್ದು. ಈಗ ಇದಕ್ಕೆ ಪರಿಹಾರ ಏನು ಅಂದರೆ, ನಾನು ಹೇಳಿದ್ನಲ್ಲ, ಒಂದು ಅಡಿಕೆ ಗಿಡಕ್ಕೆ ಆಗಲಿ ನಾವು ಯಾವುದೇ ರೀತಿ ಒಂದು ಪೋಷಣೆ ಮಾಡಿದ್ರೂ ಆಗಲಿ, ಸವಲತ್ತಲ್ಲಿ ಫಲವತ್ತತೆ ಹೆಚ್ಚು ಕೊಟ್ಟರು, ಯಾವುದೇ ರೀತಿ ಒಂದು ನೀರಲ್ಲೂ ಸಹ ನಾವು ಹತೋಟಿಗೆ ತಗೊಂಡ್ರೂ ಸಹ ಈ ರೀತಿ ಆಗ್ತಿದೆ ಅಂದರೆ, ಇದಕ್ಕೆ ಯಾವ ರೀತಿ ಒಂದು ಮದ್ದು ಅಂದರೆ, ನಾನೀಗ ಇವತ್ತು ಒಂದು ಬೋರಾನ್ ಅನ್ನೋದೊಂದು ಹಾಕ್ತಿರೋಂಥದ್ದು, ಏನೊಂದು ಕೊಟ್ಟಿಗೆ ಗೊಬ್ಬರನ ಕೊಟ್ಟಿದ್ದೀನಿ 1.5 ಅಡಿ ಅಂತರದಲ್ಲಿ, ಅದೇ ರೀತಿಲಿ ಇವತ್ತು ಒಂದು ಬೋರಾನ್ ಅನ್ನೋದೊಂದು ನಾವೊಂದು ರಾಸಾಯನಿಕ ವಸ್ತುನ ಇವತ್ತು ತಗೊಂಬಂದು, ನಾವು ಯಾವುದೇ ರೀತಿ ಇಲ್ಲಿವರೆಗೂ ಒಂದು ರಾಸಾಯನಿಕ ವಸ್ತುನ ನಾವು ಬಳಸೇ ಇಲ್ಲ. ಕಾರಣವೂ ಇಷ್ಟೇ, ನಾವೊಂದು ಸಾವಯವ ಕೃಷಿಲೇ ಬಳಸಿರೋಂಥದ್ದು. ಆದರೆ ಇವತ್ತು ಒಂದು ಅಡಿಕೆ ಗಿಡದಲ್ಲಿ ಏನಾಗ್ತಿದೆ ಅಂದರೆ, ಅಡಿಕೆಕಾಯಿ ಒಡೆದೋಗ್ತಿರೋಂಥದ್ದು, ಅರಳು ಹೆಚ್ಚಾಗಿ ಉದುರ್ತಾ ಇರೋ ಕಾರಣದಿಂದಾಗಿ ಪ್ರತಿಯೊಂದು ಗಿಡಕ್ಕೂ ನೀವು ನೋಡ್ತಾ ಇರೋದು, ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಗಿಡಕ್ಕೂ ಇದು 25 ಗ್ರಾಮ್ನಷ್ಟು ಹಿಡಿಯೋವಂಥ ಒಂದು ಡಬ್ಬಿ. ಇದು ಪ್ರತಿಯೊಂದು ಅಡಿಕೆ ಗಿಡಕ್ಕೂ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈ ರೀತಿಲಿ ಹಾಕ್ತಿರೋಂಥದ್ದು. ಪ್ರತಿಯೊಂದು ಗಿಡಕ್ಕೂ ಈ ರೀತಿ 25 ಗ್ರಾಮ್ನಷ್ಟು ಪ್ರತಿಯೊಂದು ಬುಡಕ್ಕೂ ಹಾಕ್ತಿರೋಂಥದ್ದು. ಇದರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈ ರೀತಿ ಕಾಯಿ ಹೊಡೆದೋಗೋದು. ಈ ಮುಂದಿನ ದಿನಗಳಲ್ಲಿ ನಾವು ಈಗೇನು ಪೋಷಣೆ ಮಾಡ್ತಿದ್ವಿ, ಮುಂದಿನ ಮುಂಗಾರಲ್ಲಿ ನೀವು ನೋಡ್ತಾ ಇರ್ಬೋದು, ಒಂಬಳೆ ಬರುವಂಥ ಒಂಬಳೆಗೆ ಏನಾಗುತ್ತೆ ಅಂದರೆ, ಅದರಲ್ಲಿ ಬರುವಂಥ ಹರಳುಗಳು ಏನಾಗುತ್ತೆ ಅಂದರೆ ಉದುರೋದು ಕಡಿಮೆ ಆಗುತ್ತೆ. ಈಗೇನು ನಾವು ಈಗಲೇ ಕೊಡ್ತಾ ಇರೋಂಥ ಒಂದು ಬೋರಾನಿಂದ ಏನಾಗುತ್ತೆ ಅಂದರೆ, ಮುಂದೆ ಬರುವಂಥ ಒಂದು ಅರಳು ಸಹ ಉದುರೋದು ಕಡಿಮೆ ಆಗುತ್ತೆ, ಹಾಗೂ ಈ ರೀತಿ ಒಡೆದೋಗೋವಂಥದ್ದು ಕಮ್ಮಿ ಆಗುತ್ತೆ. ಇದರಿಂದಾಗಿ ಈ ಬೋರಾನ್ ಅನ್ನೋದೊಂದು ಈ ಸಲ ಒಂದು ಇದಕ್ಕೆ ನಾವು ಸೇರಿಸ್ಕೊಳ್ತಾ ಇರೋಂಥದ್ದು. ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಬೋರಾನನ್ನು ಸೇರಿಸಿ ಮುಂದಿನ ದಿನಗಳಲ್ಲಿ ಬರುವಂಥ ಒಂದು ಒಂಬಳೆಯಿಂದಾಗಿ ಅರಳುದ್ರೋದು ಆಗಲಿ ಅಥವಾ ಈ ರೀತಿ ಕಾಯಿ ಹೊಡೆದೋಗೋದ್ರಲ್ಲಿ ಇದನ್ನು ತಡೆಗಟ್ಟಕ್ಕೋಸ್ಕರ ನಾವೇನು ಮಾಡ್ತಿದ್ದೀನಿ ಅಂದರೆ, ಈಗ ಒಂದು 25 ಗ್ರಾಮ್ನಷ್ಟು ಪ್ರತಿಯೊಂದು ಅಡಿಕೆ ಬುಡ ನೀವು ಗಮನಿಸ್ತಾ ಇರ್ಬೋದು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೂ ಹರಡೋದ್ರಿಂದ ಪ್ರತಿಯೊಂದು ಗಿಡಕ್ಕೂ 25 ಗ್ರಾಮ್ನಷ್ಟು ಒಂದು ಬೋರಾನನ್ನು ಹಾಕ್ತಾ ಇರೋಂಥದ್ದು. ಈ ರೀತಿ ಈಗ ಒಂದು ಸಗಣಿ ಗೊಬ್ಬರ ಕೊಟ್ಟಾದಮೇಲೆ, ಆಮೇಲೆ ಈ ಬೋರಾನ್ ಕೊಟ್ಟಾದಮೇಲೆ ಮುಂದೆ ಇದು ಯಾವ ರೀತಿ ಒಂದು ನಿರ್ಮಾಣ ಮಾಡ್ತೀವಿ ಅಂದರೆ, ಈ ಒಂದು ನೀರಾಯಿಸುವ ಮುಖಾಂತರ ಇದೇನಾಗಿದೆ ಅಂದರೆ, ನೀರಾಯಿಸಾದ್ಮೇಲೆ ಇದಕ್ಕೆ ಮಣ್ಣನ್ನು ಕೊಡುವಂಥದ್ದು, ಯಾವ ರೀತಿ ಒಂದು ಮಣ್ಣನ್ನು ಕೊಡಬೇಕು, ಹಾಗೂ ಮುಂದಿನ ಪ್ರಕಾರ ಯಾವ ರೀತಿ ಒಂದು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.